ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವ ಮಳೆಯಿಂದ ಜಿಲ್ಲೆಯ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಕೊಯ್ಲಿಗೆ ಬಂದ ಬೆಳೆಗಳು ನೆಲಕಚ್ಚಿ ಹೋಗಿದ್ದು, ಫಸಲು ಕಳೆದುಕೊಂಡು ಅನ್ನದಾತರು ಅತಂತ್ರರಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಬೆಳೆ ಸರ್ವನಾಶ. ಜಮೀನಿನಲ್ಲೇ ಮೊಳಕೆಯೊಡೆದ ಕೊಯ್ಲು ಮಾಡಿದ ಭತ್ತ. ಈ ವರ್ಷ ರಾಜ್ಯದಲ್ಲಿ ಹಲವೆಡೆ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಅದರಲ್ಲೂ ಕರಾವಳಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಂತೂ ಮಳೆಯಿಂದ ರೈತರ ಬದುಕು ನೀರಾ ಬಟ್ಟೆಯಾಗಿದೆ. ಹೊನ್ನಾವರ, ಕುಮಟಾ ತಾಲೂಕು ಸೇರಿದಂತೆ ಹಲವೆಡೆ ರೈತರು ಭತ್ತದ ಬೆಳೆಯನ್ನ ಬೆಳೆಯುತ್ತಾರೆ. ಈ ವರ್ಷ ಕುಮಟಾ ಮತ್ತು ಹೊನ್ನಾವರ ವ್ಯಾಪ್ತಿಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ರೈತರ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. 11 ದಿವಸದಿಂದ ಮಳೆ ನಡೀತಾನೆ ಇದೆ. ಅದಕ್ಕೆ ಮಳೆ ಜಾಸ್ತಿ ಆದ್ರಿಂದ ಭತ್ತ ಎಲ್ಲ ಪೂರ್ತಿ ಬೇರೆ ಬೇರೆ ಬಂದಿದೆ. ಹಾಗಾಗಿ ಹುಲ್ಲು ಎಂಥದಕ್ಕೂ ಬರೋದಿಲ್ಲ, ಭತ್ತನೂ ಎಂಥದಕ್ಕೂ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಸರ್ಕಾರದವರು ಮತ್ತು ಇಲಾಖೆಯವರು ಸ್ವಲ್ಪ ಗಮನ ತೆಗೆಬೇಕು ಇದ್ರ ಬಗ್ಗೆ. ಜಿಲ್ಲೆಯಲ್ಲಿ ಬೆಳೆ ಕೊಯ್ಲಿಗೆ ಬಂದ ಸಂದರ್ಭದಲ್ಲಿಯೇ ಅಕಾಲಿಕ ಮಳೆಯಿಂದ ಬೆಳೆ ನಾಶವಾಗುತ್ತಿದೆ. ಇನ್ನು ಮಳೆಯಿಂದ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳು ಕೈಗೆ ಸಿಗದೆ ರೈತರು ಬೇಸರ ಹೊರಹಾಕಿದ್ದಾರೆ. ಮುಂದೆ ಕೃಷಿ ಮಾಡೋದನ್ನ ಮುಂದುವರಿಸುವ ಬಗ್ಗೆ ಚಿಂತಿಸುವಂತೆ ಮಾಡಿದೆ. ಸತ್ತು ನಾಶವಾಗೋಯ್ತು. 11 ದಿವಸ ಆಯ್ತು ಮಳೆ ಶುರುವಾಗೆಲ್ಲ ದರ ಬಂದು ಗಡ್ಡಿಲೆಲ್ಲ ನೀರು ನಿಟ್ಟು ಹರಿತಾ ಇದೆ. ಹಂಗಾಗಿ ನಮ್ಮ ಗೌರ್ಮೆಂಟಿಂದ ಏನಾದರೂ ಸವಲತ್ತು ಕೊಡಬೇಕು ಮನವಿ ಮಾಡ್ತಾ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆ ಜಿಲ್ಲೆಯ ರೈತರ ಮೇಲೆ ಅಗಾಧ ಪರಿಣಾಮ ಬೀರಿದೆ. ಕೃಷಿ ಬಿಡುವ ನಿರ್ಧಾರಕ್ಕೆ ಬಂದ್ರೆ ಅತಿಶಯೋಕ್ತಿ ಇಲ್ಲ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.